ಮಕ್ಕಳು ನಾವು ಅಂದಾಗ ಇಂಥ ಹೇಜ್ ಕೆಲಸಕ್ಕೆ ಕೈ ಹಾಕ್ಬೇಡ. ಚೆನ್ನಾಗಿರುವುದಿಲ್ಲ ಸುಜಾತ, ಮೊದಲು ಹಾಗೆ ಎಲ್ಲವೂ ಚೆನ್ನಾಗಿರುವುದಿಲ್ಲ. ಕಾಲ ಕಳೆದಂತೆ ಎಲ್ಲವೂ ಚೆನ್ನಾಗಿರುತ್ತದೆ. ಹಾಸಿಗೆ ಕೆಲಸ ನೋಡು, ಹಾಸಿಗೆಗೆ ಹೋಗೋ ತನಕ ಮಾತ್ರ ಹೇಸಿಗೆ. ಹಾಸಿಗೆಗೆ ಹೋದ ಮೇಲೆ ಅದೇ ಸ್ವರ್ಗ ಸುಖ. ಬೆಂಕಿ ಹಚ್ಚಲಿನ ಸ್ವರ್ಗಕ್ಕೆ. ಈ ಭಾರತದಲ್ಲಿ ನಮ್ಮ ಸಂಸ್ಕೃತಿಯ ಬಗ್ಗೆ ಎಲ್ಲರೂ ಅದರ ಬಗ್ಗೆ ಹೇಳಬೇಕು ಅಂತ ಹಿರಿಯರು ಹೇಳಿದ ಮಾತು ನೆನಪಿಲ್ವೇನೋ? ಪರ ಪುರುಷರಾಗಲಿ ಪರ ಹೆಣ್ಣು ಮಕ್ಕಳಾಗಲಿ ಅವರನ್ನು ಅಕ್ಕ ತಂಗಿ ಅಣ್ಣ ತಮ್ಮ ಅಂತ ನೋಡ್ಬೇಕನ್ನೋದು ಅಣ್ಣ ತಂಗಿ ಅಕ್ಕ ತಮ್ಮ. ಸುಜಾತ, ಬಿಚ್ಚಿಡಲೇ ಆ ನಿನ್ನ ಅಣ್ಣ ತಂಗಿ ಅಣ್ಣ ತಮ್ಮದಿರ ಬಣ್ಣವನ್ನ ನೋಡು. ಅಣ್ಣ ತಂಗಿ ಎಂದು ಹೇಳಿಕೊಂಡು ಕತ್ತಲಲ್ಲಿ ಕಾಲ ಕಳೆಯುತ್ತಾ ಇಡೀ ಪ್ರಪಂಚವನ್ನು ಸುತ್ತುತ್ತಾರೆ. ನಂತರ ಕತ್ತಲಾದಾಗ ತಮ್ಮ ತೀಟೆಯನ್ನು ತೀರಿಸಿಕೊಳ್ಳುತ್ತಾರೆ ಒಳಗೆ. ಇದು ನಿನಗೆ ಗೊತ್ತು ತಾನೇ? ಕಾಮಪಿತ್ತ ನೆಟ್ಟಿಗೇರಿದವರಿಗೆ ಅಕ್ಕ ತಂಗಿ ಅಣ್ಣ ತಮ್ಮದರ ಬಂಧನ ನಿನ್ನಂತವರಿಗೆ ಹೇಗೋ ಗೊತ್ತಾಗ್ಬೇಕು. ನನ್ನ ಮೈದನಿಗೆ ಬುದ್ಧಿ ಒಯ್ಯಬೇಕು. ಈಗಾಗಲೇ ಹೊತ್ತಾಗಿದೆ. ದಯವಿಟ್ಟು ನನಗೆ ದಾರಿ ಬಿಡದಿದ್ದರೆ ದಾರಿ ಬಿಡಿಸ್ಕೊಂಡು ನಾನು ಹೋಗ್ತೇನೆ. ನೋಡು ಸುಜಾತ, ನನ್ನಲ್ಲಿರುವ ಹಣ ನಿನಗೆ ಬೇಡವೇ? ಹಣ ತೋರಿಸಿದ್ರೆ ನೀನು ಬೇಡ ಸುಜಾತ. ನೋಡು, ಗೌರವವಾಗಿ ಒಲಿಯುವ ನೀನು ನನಗೆ ನಾನು ರಾಮ, ಕಾಡುವ ಹೆಣ್ಣಿಗೆ ನಾನು ರಾವಣ. ಈಗ ತೋರಿಸುವೆ ಈ ರಾಮರಾಜ್ಯದಲ್ಲಿ. ಹಾಳು ಮಾಡಬೇಡ. ನನ್ನ ಪತಿ ಸೇವೆ ಬಡು. ನನ್ನ ಕೊರಳಲ್ಲಿ ಕರಿ ಮೆಣೆ ಇದೆ. ಇದನ್ನು ನೋಡಿ ಆದ್ರೂ ನನ್ನನ್ನು ಬಿಟ್ಟು ಕರೆಮಣಿ ಸರ, ಈ ಕರೆಮಣಿ ಸರ ಮಾಲೀಕ ನಾನಲ್ಲ ಸುಜಾತ, ನಾನಲ್ಲ. ಎಲ್ಲಿವೆ ಸುಜಾತ ಕರೆಮಣಿ ಸರ? ಮಾಯದ ಆಚೆಗೆ ಸಿಲುಕಿ ಪವಿತ್ರತೆಯ ಸಂಕೇತವಾಗಿರುವ ಈ ಕರೆಮಣಿ ಸರವು ಎಲ್ಲೋ ಕತ್ತಲಿಗೆ ಮೂಲೆಗೆ ಸರಿದಿದೆ. ಇವಾಗ ಸಹ ಮಾಡಿಕೊಳ್ತಾರೆ ಮದುವೆಗೂ ಮುನ್ನ. ನೋಡು, ಮದುವೆಗೂ ಮುನ್ನವು ಪೋಣಿಸುತ್ತಿದ್ದರು ಕರೆಮಣಿ ಸರವನ್ನ. ಆದರೆ ಇವಾಗ ಮದುವೆಗೆ ಮುಂಚೆ 3 ತಿಂಗಳ ಮೊದಲೇ ಮಾಡಿಸ್ತಾರೆ ಬಂಗಾರದ ಸರ. ಇನ್ನ ಕರೆಮಣಿ ಸರ ನನಗ್ಯಾವ ಲೆಕ್ಕ ಬಾರಲೇ? ನಿನ್ನ ಕೈ ಮುಗಿದು ಬೇಡ್ಕೊಳ್ತೀನಿ. ನನ್ನ ಚೀಲ ಹಾಳು ಮಾಡ್ಬೇಡ. ನನ್ನ ಗಂಡ ಬರೋ ಹೊತ್ತಾಯ್ತು. ಬಿಟ್ಟು ಬಿಡ ಸುಜಾತ, ನಿನ್ನನ್ನ ನಾನು ಬಿಟ್ಟು ಬಿಡಬೇಕು. ನೋಡು, ಕಟ್ಟಿಕೊಳ್ಳೋಣವೆಂದರೆ ನಿನಗ ಆಲ್ರೆಡಿ ಮದುವೆನೇ ಆಗಿದೆ. ಇಟ್ಟುಕೊಳ್ಳೋಣವೆಂದರೆ ಅದಕ್ಕೆ ನೀನು ಒಪ್ಪುತ್ತಿಲ್ಲ. ಆದರೂ ನಿನ್ನನ್ನು ನಾನು ಬಿಡಬೇಕೆ? ಬಿಟ್ಟು ಬಿಡುತ್ತೇನೆ ಸುಜಾತ, ಆದರೆ ನಿನ್ನ ಜೀವಂತವಾಗಿ ಅಲ್ಲ, ಹೆಣವಾಗಿಸಿ. ಸುಜಾತ, ಈ ಧನ್ರಾಜನ ದರ್ಪಕ್ಕೆ ಸಿಕ್ಕವರು ಸಾವಿನಲ್ಲಿ ಅಂತ್ಯ. ಇದೇ ಈ ಧನ್ರಾಜನ ದರ್ಪ.
ಚಾಪ. ನನ್ನ ಶೀಲ ಹಾಳು ಮಾಡೋದಕ್ಕಂತ ಬಂದಿದ್ದ, ಅದಕ್ಕೋಸ್ಕರ ಒಪ್ಪಲಿಲ್ಲ. ಅವನು